ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಡ್ಯೂಟಿನ ಆನ್ ಮಾಡುವಂಥ ಸಮಯ. ಬನ್ನಿ ಡ್ಯೂಟಿನ ಆನ್ ಮಾಡೋಣ. ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು. ಏನಕ್ಕಂತಂದ್ರೆ ನಮ್ಮ ಮೇಡಮ್ ಅವರು ಬೆಳಿಗ್ಗೆ ಎಬ್ಸಿದ್ರಂತೆ, ನಾನು ಎದ್ದೇಳಿಲ್ಲ ಅಂತೆ. ಹಾಗಾಗಿ ಬಾರಯ್ಯ ಡ್ಯೂಟಿ. ಇವತ್ತು ಟೈಮ್ ಬಂದ್ಬಿಟ್ಟು ಇವಾಗ 9:30. ಆದಷ್ಟು ಇವತ್ತು ಟಾರ್ಗೆಟನ್ನು ರೀಚ್ ಮಾಡೋಕ್ಕಾದ್ರೆ ಸ್ವಲ್ಪ ನನ್ನ ಗಮನ 30 ಡ್ಯೂಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 2,000 ದಾಟಬೇಕು. ನೆನ್ನೆದು ಏನು ಅಲ್ಲಿಂಗ್ 400 ರೂಪಾಯಿ ಬ್ಯಾಲೆನ್ಸ್ ಇತ್ತು, ಇವತ್ತು ಅದನ್ನು ಕವರ್ ಮಾಡಲೇಬೇಕು. 30 ಡ್ಯೂಟಿನೂ ಕವರ್ ಮಾಡಲೇಬೇಕು. ಟೋಟಲ್ ನಮಗೆ 30 ಡ್ಯೂಟಿ ಪ್ಲಸ್ 2,500 ಇವತ್ತು ನಾನು ಆನ್ ಮಾಡಬೇಕಾಗಿರೋದು. ಏನಕ್ಕಂತ ನಿನ್ನೆ 400 ರೂಪಾಯಿ ಬ್ಯಾಲೆನ್ಸು ಇವತ್ತು ನಾನು ಕವರ್ ಮಾಡಬೇಕು. ಹಾಗಾಗಿ ನಿನ್ನೆ ಸ್ವಲ್ಪ ಮನೆ ಜವಾಬ್ದಾರಿ ಅದು ಇದು ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಬರಬೇಕಾಯ್ತು ನಾನು. ಮತ್ತೆ ಅರ್ಧ ದಿನ ಮಾತ್ರ ಡ್ಯೂಟಿ ಮಾಡಬೇಕಾಯ್ತು. ಅಂದರೆ ಪೂರ್ತಿ ವಾರ ಆ ರೀತಿ ಮಾಡಲ್ಲ. ಕೆಲವೊಮ್ಮೆ ಅಮ್ಮನ ಆಸ್ಪತ್ರೆಗಾಗಲಿ, ಇವತ್ತು ಮಗುನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಮಗುಗೂ ಜ್ವರ ಬಂದಿದ್ದಾವೆ. ಆದಷ್ಟು ಮಧ್ಯಾಹ್ನ ತನಕ ನಾನು ಡ್ಯೂಟಿ ಮಾಡಿಕೊಂಡು ಮಧ್ಯಾಹ್ನ ಬಂದು ಮಗುನ ತೋರಿಸ್ಕೊಂಡು ಬಂದು ವಾಪಸ್ ಡ್ಯೂಟಿ ಮೇಲೆ ಹೋಗ್ತೀನಿ. ಮನೇಲಿರಲ್ಲ, ಡ್ಯೂಟಿ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ನೋಡೋಣ ಬನ್ನಿ. ಡ್ಯೂಟಿನೂ ಕೂಡ ಆನ್ ಮಾಡಿದ್ದಾಯಿತು. ಇವಾಗ ಎಲ್ಲನೂ ಆನ್ ಮಾಡಿಬಿಡೋಣ. ನನಗೆ ಇರಿಟೇಷನ್ ಆಗುತ್ತೆ ಎಲ್ಲ ಡ್ಯೂಟಿ ಆನ್ ಮಾಡಿಬಿಟ್ರೆ. ಸ್ವಲ್ಪ ಇರಿಟೇಷನ್ನು ಏನಂತಂದರೆ, ಇದ್ರಲ್ಲಿ ಕೊಡ್ತಾನೆ ಡ್ಯೂಟಿ, ಇದ್ರಲ್ಲಿ ಕೊಡಲ್ಲ. ಅದೇ ನನಗೆ ಪ್ರಾಬ್ಲಮ್ಮು. ನೀವು ಹೇಳಿದ್ದೀರಾ ಅಂತ ನಾನು ಎಲ್ಲ ಆ್ಯಪನ್ನು ಆನ್ ಮಾಡ್ತಾ ಇದ್ದೀನಿ. ಎಲ್ಲ ಆ್ಯಪಲ್ಲೂ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡೋಣ. ಇವ್ನಿಗೆ 140 ರೂಪಾಯಿ ಕೊಡಬೇಕು. ಇವನಿಗೆ 67 ರೂಪಾಯಿನ ಕೊಡಬೇಕು. ಲಾಕ್ ಮಾಡಿಬಿಟ್ಟು ಅವನು ನೋಡಿ ಎಷ್ಟು ಕೊಡ್ಬೇಕು ಇವನಿಗೆ. 66 ರೂಪಾಯಿ. ಇವನು 66 ರೂಪಾಯಿಗೆ ಇವನು ಲಾಕ್ ಮಾಡ್ತಾನೆ, ಇವನು 150 ರೂಪಾಯಿಗೆ ಲಾಕ್ ಮಾಡ್ತಾನೆ, ಇವನು 80 ರೂಪಾಯಿಗೆ ಲಾಕ್ ಮಾಡ್ತಾನೆ. ಇವನು ನೀವು ಎಷ್ಟಾದರೂ ದುಡೀರಿ, ಲಾಕೇ ಮಾಡಲ್ಲ. ಮೈನಸ್ ಬ್ಯಾಲೆನ್ಸ್ ಇದ್ರೂ ಆರಾಮಾಗಿ ಡ್ಯೂಟಿ ಬರ್ತಾ ಇರ್ತವೆ. ಜಾಸ್ತಿ ಅಂದರೆ ಒಂದು 300 ರೂಪಾಯಿ ದಾಟ್ತು ಅಂತಂದರೆ ಬರೋ ಡ್ಯೂಟಿ ಎಲ್ಲ ಕ್ಯಾಶ್ ಡ್ಯೂಟಿ ಇರಲ್ಲ, ಆನ್ಲೈನ್ ಡ್ಯೂಟಿ ಬರ್ತವೆ ಊಬರಲ್ಲಿ. ಅವ್ನು ಆರಾಮಾಗಿ ಡ್ಯೂಟಿ ಮಾಡ್ಕೊಳ್ಳಿ ಅಂತಾನೆ. ಬಟ್ ಉಳಿದ 3 ಆ್ಯಪ್ ಏನಿದಾವಲ್ಲ, ಇವರು 1, 2, 3, ಇವರು ಅಮೌಂಟು ಜಾಸ್ತಿ ಆಯಿತು ಅಂತಂದರೆ ಲಾಕ್ ಮಾಡಿಬಿಡ್ತಾನೆ. ಡ್ಯೂಟಿ ಆನ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಪೇಮೆಂಟ್ ಮಾಡಿ ಆಮೇಲೆ ನೀವು ಡ್ಯೂಟಿ ಮಾಡಿ ಅಂತಾರೆ. ಹಾಗಾಗಿ ಆ 3 ಆ್ಯಪನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಒಂದು ಆ್ಯಪಲ್ಲೇ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ನೋಡೋಣ. ಡ್ಯೂಟಿ ಬಂದರೆ ಟಕ್ಕಂತ ಹೋಯ್ತಾ ಇರೋಣ. ಸೊ ಫಸ್ಟ್ ಬರ್ಡ್ಗೆ ಇಲ್ಲಿ ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ದೀನಿ RMZಗೆ. ಮೇಡಮ್ ಫೋನ್ ಹಾಕ್ತವ್ರೆ. ಅಲ್ಲ ಬೆಳಿಗ್ಗೆ ಬಿಡಕ್ ಬಂದಿಲ್ಲ, ಹಂಗಾಗಿ ಟೀ ಕುಡಿಯಕ್ ಬರ್ತೀಯಾ ಅಂತ ಕೇಳ್ದೆ. ಬರ್ತವಳೆ. ಅವಳ ಕೈಯಿಂದ ಉಗಿಸ್ಕೋಬೇಕು ಇವಾಗ. ಬೆಳಿಗ್ಗೆ ಏನಕ್ಕೆ ಬಂದಿಲ್ಲ, ಬೆಳಿಗ್ಗೆ ಏನಕ್ಕೆ ಎದ್ದಿಲ್ಲ ಬೇಗ ಅಂತ. ಇಲ್ಲಿ ನೋಡಿದ್ರೆ ಯಾವ್ದೇ ಅಂಗಡಿನೇ ಇಲ್ವಲ್ಲ. ಇಲ್ಲಿರುತ್ತೆ ಒಂದು ಅಂಗಡಿ, ಅದು ಕ್ಲೋಸ್ ಮಾಡ್ಬಿಟ್ಟವ್ರೆ. ನೋಡ್ಬೇಕು, ಆ ಕಡೆ ಸ್ವಲ್ಪ ಕುಡಿಸ್ಕೊಂಡು ವಾಪಸ್ ಕರ್ಕೊಂಡ್ಬಂದು ಡ್ರಾಪ್ ಮಾಡೋಣ. ಬೆಳಿಗ್ಗೆ ಬಂದಿಲ್ಲ, ಅದೇ ಸ್ವಲ್ಪ ಕೋಪ ಆಯ್ತು ಅವ್ರಿಗೆ. ಹಂಗಾಗಿ ಡೈಲಿ ಬೆಳಿಗ್ಗೆ ಇಲ್ಲೇ ಡ್ರಾಪ್ ಮಾಡೋದು ಮೇಡಮ್ ಅವ್ರನ್ನ. ಡ್ರಾಪ್ ಮಾಡ್ಬಿಟ್ಟು ನಾನು ಡ್ಯೂಟಿನ ಸ್ಟಾರ್ಟ್ ಮಾಡೋದು. ಬಟ್ ಇವತ್ತು ಬಂದಿಲ್ಲ ನಾನು. ನಿನ್ನೆ ಸ್ವಲ್ಪ ನಾನು ನೈಟ್ ಲೇಟ್ ಆಗ್ಬಿಡ್ತು, 2 ಗಂಟೆ ಆಗ್ಬಿಡ್ತು ಕೆಲಸ ಮುಗಿಸ್ಕೊಂಡು ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ. 2 ಗಂಟೆಗೆ ಮಲಗ್ಕೊಂಡು 8 ಗಂಟೆಗೆ ಎದ್ದಿದ್ದೀನಿ. ಅವ್ರಿಗೆ 7 ಗಂಟೆಗೆ ಹೋಗ್ಬೇಕು. 1 ಅವರ್ ಲೇಟಾಗಿ ಎದ್ದಿದ್ದೀನಿ. ಅವರು ಹೋಗ್ಬಿಟ್ಟವ್ರು ಕೆಲ್ಸಕ್ಕೆ. ಇವಾಗ ಬಂದ್ರೆ ನನಗೆ ಉಗಿತಾರೆ. ಸೊ ಇವಾಗ ನಾನು ಡ್ಯೂಟಿ ಹಾಕೊಂಡು ಬರ್ತಾ ಇದ್ದ, ಇದ್ರಲ್ಲೂ ಬಡ್ಕೋತೈತೆ, ಇದ್ರಲ್ಲೂ ಬಡ್ಕೋತೈತೆ. ಅಲ್ಲಿ ಖಾಲಿ ಕೂತಿದ್ದೆ, ಅಲ್ಲಂತೂ ಬಡ್ಕೊಳ್ಳಿಲ್ಲ. ಇವಾಗ ಯಾವ್ದು ಬಡ್ಕೋತಾ ಇಲ್ಲ ನೋಡಿ. ಅಲ್ಲಿ ಖಾಲಿ ಕೂತಿದ್ದೆ 20 ನಿಮಿಷ, ಒಂದು ಡ್ಯೂಟಿ ಬಡ್ಕೊಳ್ಳಿಲ್ಲ. ಒಂದು ಡ್ಯೂಟಿ ಹಾಕಿ ಪಿಕಪ್ಗೆ ಹೋಗಿ ಪ್ಯಾಸೆಂಜರ್ ಕೂತ ತಕ್ಷಣ 2 ಒಂದಾದ್ಮೇಲೆ ಒಂದು ಬಡ್ಕೋತವೆ. ಪ್ಯಾಸೆಂಜರ್ ಕೂತ್ಮೇಲೆ OTP ಹಾಕ್ಬಿಟ್ಟಿದ್ದೀನಿ. ಎಂತ ಬಾಡಿಗೆ 150 ಮತ್ತೆ 180 ಯಾವ್ದ್ರಲ್ಲಿ ರ್ಯಾಪಿಡೋದಲ್ಲಿ. ನಮ್ಮ ಯಾತ್ರೆಯಲ್ಲಿ 234 ರೂಪಾಯಿದೊಂದು ಮತ್ತೆ 175 ರೂಪಾಯಿದೊಂದು. 100 ರೂಪಾಯಿ ಬಾಡಿಗೆ ಹಾಕೊಂಡು ನಾನು ಬಂದಿರೋದು ಇವಾಗ. ಬನ್ನಿ ಮಾಡ್ಕೊಳ್ಳೋಣ ಅಂತ. ನೋಡೋಣ ಬನ್ನಿ. ಆದ್ರೆ ಮಾಡ್ತೀನಿ, ಅದರಲ್ಲಿ ಬೇರೆ ಆ್ಯಪಲ್ಲಿ ಮಾಡ್ತೀನಿ. ಬಟ್ ಇದರಲ್ಲಿ OTP ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಥವಾ ಒಂದು ಬಾಡಿಗೆ ಅಕ್ಸೆಪ್ಟ್ ಮಾಡಿದ್ಮೇಲೆ ಬಂತು ಅಂತಂದ್ರೆ ಹೋಗಕ್ಕಾಗಲ್ಲ. ಏನಕ್ಕಂತಂದ್ರೆ ನಾನು ಆದಷ್ಟು ನನ್ನ ಕಡೆಯಿಂದ ಕ್ಯಾನ್ಸಲ್ ಆಗದೆ ಇರೋಂಗೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಟೀ ಕುಡ್ಕೊಂಡು ಹೊರಡೋಣ. ತಾನೇ ಬೇಗ ಬಂದ್ಬಿಟ್ಟು ನನ್ನ ಮೇಲೆ ಆಗ್ತಾ ಇರೋದು. ಗೊತ್ತಿಲ್ವಾ? ಬೇಗ ಎಬ್ಸಕ್ಕಾಗಲ್ವಾ ನಿಂಗೆ? ಎಬ್ಬಿಸ್ಬೇಕಾಗಿತ್ತು, ಬರ್ತಿದ್ದೆ ನಾನು.
ಅದು ಬಿಟ್ಬಿಟ್ಟು ಸುಮ್ಮನೆ ಕತೆಗಳು ಹೇಳೋದು. ಎದ್ದೇಳಿಲ್ಲ ನೀನು, ಎಬ್ಸಿದ್ದೀನಿ ಅಂತ. ಎಬ್ಬಿಸ್ಬೇಕಾಗಿತ್ತು. ಎಬ್ಸಿದ್ರೆ ಎದ್ದು ಬಂದು ಕರ್ಕೊಂಡು ಬಂದು ಡ್ರಾಪ್ ಮಾಡ್ತಿದ್ದೆ. ಇವಾಗ ಬಂದ್ಬಿಟ್ಟು ಫೋನಲ್ಲಿ ಧಮಕಿ ಆಗ್ತಾ ಇರೋದು. ಮೀಟರ್ ಬೇಕು, ಮೀಟರ್ ಧಮಕಿ ಹಾಕೋದು. ನಿಮ್ಮ ನಿನಗೆ ಐತಿ ನನಗೆ. ಇವಾಗ ವಿಡಿಯೋದಲ್ಲಿ ಏನೂ ಮಾಡಲ್ಲ. ಸಾಯಂಕಾಲ ಬಾ, ನಿನಗೈತೆ ಮನೇಲಿ, ಅವಾಗ ತಗೋತೀನಿ. ಪೊರಕೆ ತಗೊಂಡ್ ಪಟ 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 ಅಂತ. ಸೊ ಬನ್ನಿ, ಡ್ಯೂಟಿ ಯಾವುದು ಬರ್ತಾ ಇಲ್ಲ. ಬಿದ್ದ ತಕ್ಷಣ ಹೊರಡ್ತೀನಿ. ಇವರಿಗೆ ಬಿಟ್ಟು ನಾನು ಹೋಗೋದೇ ಇವಾಗ. ಯಲಹಂಕದಲ್ಲಿ ಲೋಕಲ್ ಒಂದು ಡ್ಯೂಟಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿಬಿಟ್ಟು ಕೂತಿದ್ದೆ. ಆ ಟೈಮಲ್ಲಿ ನನಗೆ ಬಾಡಿಗೆ ಬಂತು. ಯಾವುದಪ್ಪ ಅಂತಂದ್ರೆ ಮೀಟ್ರ್ ಡ್ಯೂಟಿ ಹಾಕ್ಕೊಂಡು ನಾನು ಕರ್ಕೊಂಡು ಬಂದ್ಬಿಟ್ಟಿರೋದು ಇವಾಗ ಮತ್ತಿಗೆರೆ. ಇಲ್ಲಿಂದ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಮಾಡ್ಕೊಳ್ಳೋಣ. ಒಂದು ವಿಚಾರ ಏನಪ್ಪ ಅಂತಂದ್ರೆ, ನಮ್ಮ ಊಬರ್ ಅವನು ಬಳಿ ಮಗ ಕಿತ್ತೋದವನು ಇನ್ಸೆಂಟಿವ್ನೇ ತೆಗೆದ್ಬಿಟ್ಟವನೆ. ಬನ್ನಿ ತೋರಿಸ್ತೀನಿ ನೋಡಿ. ಇನ್ಸೆಂಟಿವೇ ಇಲ್ಲ, ಎಲ್ಲ ತೆಗೆದ್ಬಿಟ್ಟವನೆ. ಇನ್ಸೆಂಟಿವೇ ಇಲ್ಲ. ಡಿಸ್ಕವರ್ ಅಪರ್ಚುನಿಟಿ, ಫುಲ್ ಡಿಮೋಟಿವೇಶನ್. 30 ಡ್ಯೂಟಿ, ಇನ್ಸೆಂಟಿವೇ ಇಲ್ಲ. ಏನ್ ಮಾಡೋದು ನಾನು ಇವಾಗ? ಏನೋ 225 ರೂಪಾಯಿ ಕೊಡ್ತಾ ಇದ್ದ, ಚೆನ್ನಾಗಿತ್ತು, ಮಾಡ್ಕೊಳ್ಳೋಣ ಅಂತಂದ್ರೆ ಹಿಂಗ್ ಮಾಡ್ಬಿಟ್ಟ. ಏನ್ ಮಾಡೋದು ಹೇಳಿ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಪರವಾಗಿಲ್ಲ, ನಮ್ಮ 2000 ಟಾರ್ಗೆಟ್ ಇದೆಯಲ್ಲ, ಅದನ್ನೇ ಕಂಟಿನ್ಯೂ ಮಾಡೋಣ ಬನ್ನಿ. 30 ಡ್ಯೂಟಿ ಹೋದ್ರೆ ಹೋಯ್ತು, ಬಟ್ 2000 ಪ್ಲಸ್ ಮಾಡೋದ್ರ ಕಡೆ ಗಮನ ಕೊಡೋಣ ಅಲ್ವಾ? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಬರೀ ಇನ್ಸೆಂಟಿವ್ ನಂಬ್ಕೊಂಡು ಇರಲ್ಲ, ಬಟ್ ಅದೊಂದು ನಮ್ಗೆ ಹೋಪ್ ಇದ್ದಂಗೆ. ಅಂದ್ರೆ ನಮ್ ಗುರಿ ಮುಟ್ಟಾಗೆ ಡೆಸ್ಟಿನೇಷನ್ ಅದು ಎಳ್ದಿದೀವಿ. ಗುರಿ ಎಲ್ಲೈತೆ, ಸುಮ್ನೆ ಬಿಡೋದಲ್ಲ, ಆ ಗುರಿಗೆ ಬಿಡ್ಬೇಕಲ್ವಾ? ಆ ರೀತಿ ನೋಡೋಣ ಬನ್ನಿ. ಇವಾಗಿದ್ದೀನಿ ಮತ್ತಿಗೆರೆ. ಇದರಲ್ಲಿ 160 0 0 0 360 ರೂಪಾಯಿ ಮಾಡಿದ್ದೀನಿ 1 ಅವರಲ್ಲಿ. ಇವಾಗ ನೋಡೋಣ ಡ್ಯೂಟಿ ಯಾವ್ಯಾವ ಮೂಲೆ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ, ಎಲ್ಲಾ ಕಡೆ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಡ್ಯೂಟಿಗೋಸ್ಕರ 1 2 3 4 5 6 7 8 ಈ ಲೈನ್ ಪೂರ್ತಿ ನೋಡ್ಕೊಳ್ಳಿ. ಅಲ್ಲಿ ತನಕ ಆಟೋ. ಏನಕ್ಕಂತ ಡ್ಯೂಟಿಗೋಸ್ಕರ 3 ಆ್ಯಪ್ ಆನಲ್ಲಿ ಇದಾವೆ, ಇಲ್ಲ ಅಂತಲ್ಲ. ಇದ್ರಲ್ಲಿ 159, ಇದ್ರಲ್ಲಿ 70. ಇಷ್ಟು ಮಾಡಿ ಕೂತಿದ್ದೀನಿ, ಖಾಲಿನೇ ಓಡಾಡ್ತಾರೆ. ಹೆಂಗಣ್ಣ ಡ್ಯೂಟಿ ಇಲ್ವಾ? 1ನೇ ತಾರೀಕು ಡ್ಯೂಟಿ ಬಿಡ್ಬೇಕೆ? ಆಷಾಢ ಮುಗ್ದಿಲ್ಲ. ನೋಡೋಣ ಬನ್ನಿ, ನಾವು ವೇಟ್ ಮಾಡೋಣ. ಇಲ್ಲ ಅಂತಂದ್ರೆ ಇಲ್ಲಿಂದ ಸ್ವಲ್ಪ ಹೆಬ್ಬಾಳ ತನಕ ಖಾಲಿ ಹೋಗ್ಬಿಟ್ಟು ಆ ಕಡೆಯಿಂದ ಡ್ಯೂಟಿ ಹಾಕೊಳ್ಳೋಣ. ಲೈನಾಗಿ ನೋಡಿ ಹೆಂಗ್ ನಿಂತಿದ್ದಾವೆ ಆಟೋ. ಎಲ್ಲರೂ ಡ್ಯೂಟಿಗೋಸ್ಕರನೇ ವೇಟಿಂಗು. ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ನ ಗಾಡಿ ರನ್ ಮಾಡಿದ್ದೀನಿ. ಬೆಳಿಗ್ಗೆ ಎತ್ತುವಾಗ 54,600 ಕಿಲೋಮೀಟರ್ ರನ್ ಆಗಿತ್ತು ಗಾಡಿ. ಇವಾಗ ಗಾಡೀಲಿ CNG ಕೂಡ ಫುಲ್ ಟ್ಯಾಂಕ್ ಆಗಿದೆ. ಏನಪ್ಪ ಆಗಿತ್ತು ಅಂತಂದ್ರೆ, ನನ್ನ ಹೆಂಡತಿ ನನ್ನ ಅಕೌಂಟಿಂದ 300 ರೂಪಾಯಿ ತಕೊಂಡ್ಬಿಟ್ಟವ್ರು. ನನ್ಗೆ ಗೊತ್ತೇ ಇಲ್ಲ. ನಾನು CNG ತುಂಬಿಸೋಕೆ ಹೋಗಿದ್ದೀನಿ. ಬೆಳಿಗ್ಗೆ ಒಂದು 150 ರೂಪಾಯಿ ದುಡ್ದಿದ್ದೀನಿ. ಹೋಗ್ಬಿಟ್ಟು CNG ತುಂಬಿಸ್ತಾ ಇದ್ದೀನಿ. ಪೇಮೆಂಟ್ ಮಾಡಕ್ ಹೋಗ್ತೀನಿ, ಪೇಮೆಂಟೇ ಆಗ್ತಾ ಇಲ್ಲ. ಏನಕ್ಕೆ ಅಂತ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಬಂತು. ಚೆಕ್ ಮಾಡಿದ್ರೆ ಅಮೌಂಟಲ್ಲಿ ಬರೀ ತುಂಬಾ ಅಂದ್ರೆ ತುಂಬಾ ಬರೀ 150 ರೂಪಾಯಿ ಇತ್ತು. ಆಮೇಲೆ ಪ್ಯಾಸೆಂಜರ್ಗೆ 200 ರೂಪಾಯಿ ಬಾಡಿಗೆ ಹೋಗ್ತಾ ಇದ್ದಿದ್ದೆ. ಪ್ಯಾಸೆಂಜರ್ ಹತ್ರ ಇಸ್ಕೊಂಡು ಪೇಮೆಂಟ್ ಮಾಡಿ ಗ್ಯಾಸ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿರೋದು. ಹೇಳ್ದೆ ಕೇಳ್ದೆ ತಕೊಂಡ್ಬಿಟ್ಟವಳೆ. ನನ್ಗೆ ಬೆಳಗ್ಗೆ ಕೋಪ ನೆತ್ತಿಗೆ ಏರ್ಬಿಟ್ಟಿತ್ತು. ಮೊದ್ಲೇ ಏನಂತಂದ್ರೆ ನಮ್ ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಪರವಾಗಿಲ್ಲ, ಗಾಡಿಲಿ ಗ್ಯಾಸ್ ಇತ್ತು ಅಂತಂದ್ರೆ ನಮ್ ಕೈಯಲ್ಲಿ ಕಾಸಿದ್ದಂಗೆ. ಏನ್ ಮಾಡ್ತೀರಾ ನೋಡೋಣ ಬನ್ನಿ. ವೇಟಿಂಗು. ಯಾವ್ದಾದ್ರು ಡ್ಯೂಟಿ ಬಂತು ಅಂತಂದ್ರೆ ಮಾಡ್ಕೊಳ್ಳೋಣ. ಬಂದೇ ಬಿಡ್ತು. ರಾಜಾಜಿನಗರ ಬೇರೆಯವ್ರು ಹಾಕೊಂಡ್ರು. ಒಂದೇ ಆ್ಯಪನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳಿ. ಈ ಬಾಡಿಗೆ ಇನ್ನೂ ಡ್ರಾಪ್ ಆಗಿಲ್ಲ, ಇವಾಗ ಡ್ರಾಪ್ ಆಯ್ತು, ಸರಿನಾ? ನೆಕ್ಸ್ಟ್ ಬಾಡಿಗೆ. ಇದೇ ಕಾರಣಕ್ಕೆ ನಾನು ಒಂದೇ ಆ್ಯಪನ್ನ ಯೂಸ್ ಮಾಡೋದು. ಏನಂತಂದ್ರೆ ನಾನ್ ಸ್ಟಾಪ್ ಬಾಡಿಗೆ ಹೊಡಿತಾ ಇದ್ರೆ, ಇವಾಗ ಇವ್ರನ್ನ ಡ್ರಾಪ್ ಮಾಡೋಕ್ಕಿಂತ ಮುಂಚೆನೆ ಬಾಡಿಗೆ ಬಂತದು. ಈ ರೀತಿ ಬಾಡಿಗೆಗಳು ಊಬರಲ್ಲಿ ಜಾಸ್ತಿ ಬರುತ್ತೆ ನನಗೆ. ಹಾಗಾಗಿ ಒಂದೇ ಆ್ಯಪಲ್ಲಿ ಆದಷ್ಟು ಡ್ಯೂಟಿಗಳನ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದೇ ಒಂದು ಕಾರಣಕ್ಕೆ
ನಾನು ಜಾಸ್ತಿ ಊಬರ್ ಅನ್ನೇ ಯೂಸ್ ಮಾಡೋದು ಬೇರೆ ಆ್ಯಪ್ ಕಂಪೇರ್ ಮಾಡಿದ್ರೆ. ಇನ್ನು ಡ್ರಾಪ್ ಆಗೋಕ್ಕಿಂತ ಮುಂಚೆನೆ ಬಾಡಿಗೆ ಬಂದ್ಬಿಡುತ್ತಲ್ಲ, ನಾನ್ ಸ್ಟಾಪ್ ಆಗಿ ಚೆನ್ನಾಗಿ ಡ್ಯೂಟಿ ಮಾಡ್ಕೋಬಹುದು ಅಷ್ಟೇ. ಬನ್ನಿ ಈ ಬಾಡಿಗೆ ಡ್ರಾಪ್ ಮಾಡ್ಬಿಟ್ಟು ಇವಾಗ ನಾನ್ ಸ್ಟಾಪ್ ಆಗಿ ಮಾಡ್ತಾ ಇರೋಣ. ಇವಾಗ ನನ್ನ ಹತ್ರ ಜೇಬಲ್ಲಿ ₹1 ಇಲ್ಲ. ಇವಾಗ ಇದು 53 ರೂಪಾಯಿ, 360 ರೂಪಾಯಿ ಎಲ್ಲ ಖಾಲಿ ಆಗ್ಬಿಡ್ತು. ರೀಚಾರ್ಜ್ಗೂ ಕಾಸಿರ್ಲಿಲ್ಲ. ವ್ಯಾಲೆಟ್ ಅಲ್ಲಿ 354 ರೂಪಾಯಿ ಇತ್ತು, ವಿಡ್ರಾ ಮಾಡ್ಕೊಂಡೆ. ಅದರಿಂದನೇ ಇವಾಗ ಮೊಬೈಲ್ ರೀಚಾರ್ಜ್ ಮಾಡಿದ್ದು. ಏನಕ್ಕಂತಂದ್ರೆ ಮೊಬೈಲ್ ರೀಚಾರ್ಜ್ ಇಲ್ಲ ಅಂದ್ರೆ ಆಮೇಲೆ ಡ್ಯೂಟಿ ಮಾಡೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಹೆವಿ ಪ್ರಾಬ್ಲಮ್. ಹಂಗಾಗಿ ಅದಕ್ಕೆ ಫಸ್ಟ್ ರೀಚಾರ್ಜ್ ಮಾಡ್ಕೊಂಡ್ಬಿಟ್ಟೆ. ನೋಡೋಣ ಬನ್ನಿ ಎಷ್ಟಾಗುತ್ತೆ. ಏನಿಲ್ಲ, ಮಾಡ್ಕೊಳ್ಳೋಣ ಡ್ಯೂಟಿಗಳನ್ನ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4 ಗಂಟೆ. ಇವಾಗ ಟೋಟಲ್ 1131 ಪ್ಲಸ್ ಒಂದು 1000 ಅಂತೀನಿ 190 ಪ್ಲಸ್ ಇದೊಂದು 99 ಮೈಸೂರು ಡ್ಯೂಟಿ. 1100, ಅದೊಂದು 800, 1300, 1400 ರೂಪಾಯಿ ಮಾಡಿದ್ದೀನಿ. 4 ಗಂಟೆ ಆಗೈತೆ. ನೋಡೋಣ ಇವಾಗ 9 ಗಂಟೆ ತನಕ ಎಷ್ಟಾಗುತ್ತೆ ಟ್ರೈ ಮಾಡೋಣ ಬನ್ನಿ. ಡ್ಯೂಟಿಗಳು ಇದಾವೆ, ಲೈಟಾಗಿ ಇದಾವೆ, ಅಷ್ಟು ಹೇಳ್ಕೊಳಂಗೆ ಏನಿಲ್ಲ, ನಾರ್ಮಲ್ ಆಗಿ ಇದಾವೆ. ಹೋಮ್ವರ್ಕ್ ಸಲುವಾಗಿ ಸ್ಟ್ರಿಕ್ಟ್ ಮಾಡ್ತಾ ಇರೋದು. ಇಲ್ಲಿ ನೋಡಿ ಇವಾಗ ಹೆಂಗಾಗತ್ತೆ. ನಿನಗೂ ಬಿಡ್ಬೇಕು. ಏನ್ ನಗ್ತೀಯ? ಸರ್ ಸಾಯಂಕಾಲ ಹೋಮ್ವರ್ಕು ಕಂಪ್ಲೀಟ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಓಯ್ ಓಯ್, ಇಲ್ಲಿ ವಿಡಿಯೋದಲ್ಲಿ ನೋಡಿ, ಇಲ್ಲಿ ನೋಡಿ. ನಾಚಿಕೆ ಬರ್ತೈತಾ ಸರ್? ಸಾಹೇಬ್ರೆ, ಓ ಸಾಹೇಬ್ರೆ, ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಆಟ ಆಡಕ್ ಹೋಗ್ಬೇಕು ನೀನು. ನೆನ್ನೆ ಹೆಂಗ್ ಫೋನ್ ಮಾಡಿದ್ದೆ ಹಂಗೆ. ನಿಂದೇನಲ್ಲೇ ನಿಂದೇನು? ನಿನಗೂ ಬೇಕಾ ಏಟು? ಹಿಂಗ್ ಕೊಡ್ಬೇಕು. ಇವಂಗೆ ಜಾಸ್ತಿ ಆಗೈತೆ ನೋಡಿ, ಅಲ್ಲಿ ಟಿಕ್ಕ ತೋರಿಸ್ತಾನೆ. ಸೋಮ್ ಅವಾಜ್ ಇಲ್ಲ, ನೀನ್ ಅವಾಜ್ ಮಾಡಿದ್ರೆ ನಿನಗೆ ಬೀಳ್ತಾವ. ಅದೇ ಮಾಡಲ್ಲ. ಇಲ್ಲ ಮಾಡಲ್ಲ. ಹೆಂಗ್ ಹೇಳ್ತಿ ಹೇಳು? ಇಲ್ಲ ನೈ ಕರ್ತಾ ಹಾ ಹಂಗ. ಜಾಸ್ತಿ ಮಾಡದಂತ ಇದ್ರಲ್ಲೇ ಬೀಳ್ತಾವು ಏಟು. ಹೇಳು. ಮಾಡಲ್ಲ ಅಪ್ಪ. ಮಾಡಲ್ಲ. ಸಾಹೇಬ್ರೆ, ಓಯ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಒಂದು ನಿಮಿಷ ಇಲ್ಲಿ ನೋಡಿ, ಹತ್ರ ನೋಡಿಲಿ. ಹೋಮ್ವರ್ಕ್ ಕಂಪ್ಲೀಟ್ ಆಗಿರ್ಬೇಕು. ಏನಿದು ಕತ್ತಿ ಕಾಲು ಗುಬ್ಬೆ ಕಾಲು ಅಕ್ಷರ ಚಲೋ ಹೊತ್ನಂಗೆ ಬರಲಿಲ್ಲ ಬರ್ತಾವ. ಓದಿ. ನೀನೇನ್ ಆಗ್ತೀಯ? ನಿಂಗೂ ಹಿಂಗೆ. ನಿನಗೂ ಕೊಡ್ಬೇಕು ಹಿಂಗ. ಇದು ಬೀಳ್ತಾ ಇರ್ಬೇಕು ಅವಾಗ ಬಿದ್ರೇನೆ ಓದು ಬರ. ಬಂದ ತಕ್ಷಣ ಕೇಳಿದ್ರೆ ಏನಂದ ಗೊತ್ತಾ? ಸ್ಕೂಲಲ್ಲಿ ಹೋಮ್ವರ್ಕೆ ಕೊಟ್ಟಿಲ್ಲ ನಂಗೆ ಇವತ್ತು ಅಂದ. ಅವ್ರು ನನ್ನ ತಮ್ಮನ ಮಗ ಇವನು ಇಬ್ರು ಒಂದೇ ಸ್ಕೂಲಲ್ಲಿ ಓದೋದು. ಅವನು ಹೇಳ್ತಾನೆ 3 ಪೇಜ್ ಅಷ್ಟು ಹೋಮ್ವರ್ಕ್ ಕೊಟ್ಟವ್ರೆ ಅಂತ. ಬರೆಯಕ್ಕಾಗಲ್ಲ, ಹಂಗ ಮಾಡ್ತಾನೆ ನಾಟಕ. ಆವಾಗ ಕ್ಲಾಸ್ ತಗೊಂಡ್ರೆ ಎಲ್ಲ ನಡೆಯೋದು. ಬನ್ನಿ ನಾವು ಹೊರಡೋಣ ಡ್ಯೂಟಿ ಮೇಲೆ. ಕೋಲ್ ತಗೊಳಕ್ ಬಂದ ನಾನು ಗಡಿಯಕ್ಕೆ. ಸಾರಿ.
ಸೊ ಬನ್ನಿ ಹೊರಡ ಡ್ಯೂಟಿ ಮೇಲೆ. ಡ್ಯೂಟಿ ಮಾಡ್ಕೊಂಡಿದ್ದೆ. ಇದು ಯಾವುದೋ ಕತ್ಲು ಏರಿಯಾ ಗುರುವೆ. ಏನಿಲ್ಲ, ಇದು ಆಶಾ ಟೌನ್ಶಿಪ್ ಅಂತ ದೊಡ್ಡಗುಬ್ಬಿಲ್ ಬರುತ್ತೆ. ಟೈಮ್ ಬಂದ್ಬಿಟ್ಟು 8:30. ಟೋಟಲ್ ಅರ್ನಿಂಗ್ ನಮ್ಮದು 2047 ರೂಪಾಯಿ ಪ್ಲಸ್ ಒಂದು 300 ರೂಪಾಯಿ, 2350 ರೂಪಾಯಿ ಪ್ಲಸ್ ಒಂದು 60 ರೂಪಾಯಿ, 2400 ರೂಪಾಯಿ ನಾನು ಟೋಟಲ್ ಅರ್ನ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಅವರು ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ಬೇಕು ನಾನು. ಏನಕ್ಕಪ್ಪ ಅಂತಂದರೆ ಚಿಕ್ಕವನಿಗೆ ದೊಡ್ಡವನಿಗೆ ಇಬ್ರಿಗೂ ಹುಷಾರಿಲ್ಲ, ಜ್ವರ ಬಂದಿದೆ ಅಂತೆ. ಅಮ್ಮ ಫೋನ್ ಮಾಡಿದ್ರು, ಇವಾಗ ಹೋಗ್ಬೇಕು, ಮನೆ ಕಡೆ ಹೋಗೋಣ. ಇವಾಗ ನನ್ನ ಹತ್ರ ಆಲ್ಮೋಸ್ಟ್ ಒಂದು 1500 ರೂಪಾಯಿ ಅಷ್ಟೇ ಇರೋದು, ಬೆಳಗ್ಗೆಯಿಂದ ಅಷ್ಟೆಲ್ಲ ದುಡ್ದು. ನಿಜವಾಗ್ಲು ಪೇಮೆಂಟ್ ಎಲ್ಲ ಹಾಕ್ಸ್ಕೊಂಡಿದ್ದೀನಿ, ಆದರೆ ಅಕೌಂಟಲ್ಲಿ ಅಮೌಂಟೇ ಇಲ್ಲ. ಏನಕ್ಕಪ್ಪ ಅಂತಂದರೆ ಖರ್ಚಾಗಿರೋದು 1649. ಇದರಲ್ಲಿ 2.58 ರೂಪಾಯಿ, ಕೈಯಲ್ಲಿ ಒಂದು ಚಿಲ್ಲರೆ ಒಂದು 1700 ರೂಪಾಯಿ ಇದೆ. 2400 ರೂಪಾಯಿಲಿ ಖರ್ಚಾಗಿದೆ ಆಲ್ಮೋಸ್ಟ್ ಅಮೌಂಟ್ ಎಲ್ಲ. ಬೆಳಗ್ಗೆನೇ ಖರ್ಚಾಗಿತ್ತು, ಬೆಳಗ್ಗೆ ಏನು 400 ರೂಪಾಯಿ ದುಡ್ದಿದ್ದೆ ಅದು ಖರ್ಚಾಗಿತ್ತು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಒಂದು 200 ರೂಪಾಯಿ ಖರ್ಚಾಯಿತು. 100 ರೂಪಾಯಿ ನಮ್ಮದು ಮಾಮೂಲಿ. ಇವಾಗ 1700 ರೂಪಾಯಿ ಐತೆ. ಇನ್ನೊಂದು 300 ರೂಪಾಯಿ ಮಾಡಿಕೊಂಡು ಸೀದಾ ಮನೆ ಕಡೆ ಹೋಗಿ ಅವರಿಬ್ರಿಗೂ ತೋರಿಸ್ಕೊಂಡು ಬರ್ತೀನಿ. ನೋಡೋಣ ಬನ್ನಿ, ಇನ್ನೂ 2 ಅವರಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಆದಷ್ಟು ದುಡಿಯೋಕ್ಕೆ ಕಡೆ ಗಮನ ಇದೆ. ಬಟ್ ಡ್ಯೂಟಿಗಳು ಎಷ್ಟಾಗಿದೋ ಗೊತ್ತಾ, ಆಲ್ಮೋಸ್ಟ್ 25 ಟ್ರಿಪ್ಗಳನ್ನು ಮಾಡಿದ್ದೀನಿ ನಾನು. ಎಲ್ಲ 50, 60, 80 ಯಾವ್ದು ಸಿಗುತ್ತೆ ಎಲ್ಲದೂ ಮಾಡ್ತಾಯಿದ್ದೆ. ಬಟ್ ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಬನ್ನಿ ನೋಡೋಣ. ಇನ್ನೂ ಏನಿಲ್ಲ ಅಂತಂದ್ರೂ 1.5 ಅವರು ಆದರೆ ಮಾಡ್ಕೋತೀನಿ, ಇಲ್ಲ ಅಂತಂದರೆ ತಿಳಿಸ್ತೀನಿ ಏನಾಗುತ್ತೆ ಅಂತ. ಬನ್ನಿ. ಕೆಲವೊಂದು ಬಾಡಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ದೊಡ್ಡ ಅಪಾರ್ಟ್ಮೆಂಟು, ಸರಿನಾ? ನಾನು ಹೊರಗಡೆ ಇದ್ದೆ, ಹೊರಗಡೆ ಮೇನ್ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಯಾವುದಾದ್ರು ಡ್ಯೂಟಿ ಬರಲಿ ಅಂತ. ಬಂತು ಡ್ಯೂಟಿ, ಅಕ್ಸೆಪ್ಟ್ ಮಾಡಿದೆ. ಐ ಹ್ಯಾವ್ ಅರೈವ್ಡ್ ಅಂತ ಹೊಡೆದೆ. ಅಂದರೆ ಏನಕ್ಕಂತಂದರೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಮೊದಲೇ ಫ್ಲ್ಯಾಟ್ ನಂಬರ್ಗಳನ್ನು ಕೇಳ್ಕೊಳ್ಳೋಕ್ಕೆ. ಅವಾಗ ಪ್ಯಾಸೆಂಜರ್ ಇಮ್ಮಿಡಿಯೇಟ್ ಫ್ಲ್ಯಾಟ್ ನಂಬರನ್ನು ಹಾಕಿದ್ರು. ಹಾಗಾಗಿ ಇಂಥ ಬಾಡಿಗೆಗಳು ನಮ್ಗೆ ತುಂಬ ಇಷ್ಟ. ಕೆಲವೊಂದು ಬಾಡಿಗೆಯವರು ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಎದಕ್ಕೂ ರೆಸ್ಪಾಂಡ್ ಮಾಡಲ್ಲ. ಬಟ್ ಇವರು ಒಂದೇ ಮೆಸೇಜ್ಗೆ ಫ್ಲ್ಯಾಟ್ ನಂಬರನ್ನು ಹಾಕಿದ್ರಲ್ಲ, ಅದೇ ನನಗೆ ಇಷ್ಟ ಆಯಿತು. ಇದು ಪೂರ್ವ ಪಾಮ್ ಬೀಚು, ದೊಡ್ಡ ಅಪಾರ್ಟ್ಮೆಂಟು, ಹಾಗಾಗಿ ತುಂಬ ಸುತ್ತಾಕೊಂಡು ಬರ್ಬೋದು. ಎಂಟ್ರಿ ಮಾಡಿ ಹೋಗ್ತೀನಿ ಬನ್ನಿ. ಡ್ಯೂಟಿ ಅಂತೂ ಮುಗೀತು. ಇವಾಗ ಕ್ಯಾಶ್ ವಿಡ್ರಾ ಮಾಡಬೇಕು. ಮೊನ್ನೆ ಇದು ಗೊತ್ತಿಲ್ಲದೆ ಅಲ್ಲಿಂದ ಎಳಿತಾ ಇದ್ದೀನಿ, ಇಲ್ಲಿ ಓಪನ್ ಇದ್ದಿದ್ದು ಗೊತ್ತೇ ಇಲ್ಲ ನನಗೆ. ಹಾಗೆ ಒಂದು ಫೀಚರ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು. ಬನ್ನಿ ತಿಳಿಸ್ತೀನಿ. ಏನಪ್ಪ ಅಂತಂದರೆ UPI ಕ್ಯಾಶ್ ವಿಡ್ರಾವಲ್. ಇದು ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಗೊತ್ತಿರ್ಲಿಕ್ಕಿಲ್ಲ. ನನಗೆ ಇವಾಗ ಅಮೌಂಟ್ ಬೇಕಾಗಿದೆ 1000 ದೃಢೀಕರಿಸಿ. UPI ಈ ಫೀಚರು ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ತುಂಬ ಕಡೆ ಹೋಗ್ಬಿಟ್ಟು ಫೋನ್ಪೇಲಿ ಕೇಳ್ತಾ ಇರ್ತಾರೆ. ತುಂಬ ಜನ ಕೇಳ್ತಾ ಇರ್ತಾರೆ ಈ ಫೀಚರ್ ಬಗ್ಗೆ. ಅಂದರೆ ಈ ಫೀಚರ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಏನಪ್ಪ ಅಂತಂದರೆ ಬಂತು ತುಂಬ ಜನಕ್ಕೆ ಈ ಫೀಚರ್ ಬಗ್ಗೆ ಗೊತ್ತಿಲ್ಲ. ಏನಪ್ಪ ಅಂತಂದರೆ ಎಮರ್ಜೆನ್ಸಿ ಕ್ಯಾಶ್ ಬೇಕಾದಾಗ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇವ್ರನ್ನ ಕೇಳೋದಕ್ಕಿಂತ ಬಂದ್ಬಿಟ್ಟು ಇಲ್ಲಿ ತಗೊಂಡು ಹೋಗ್ಬೋದು. ತುಂಬ ಈಸಿ, ಏನು ಟೆನ್ಷನ್ ಇಲ್ಲ. ಹೋಗೋದು UPI ಹೊಡೆದ್ಬಿಟ್ರೆ ತಾನೇ ಬರುತ್ತೆ. ಇವಾಗ ನಾನು ಡೈಲಿ 1000 ರೂಪಾಯಿ ಕ್ಯಾಶ್ ಬೇಕೇ ಬೇಕು, ಅಟ್ ಎನಿ ಕಾಸ್ಟ್. ಡೈಲಿ ವಿಡ್ರಾ ಮಾಡೋಕ್ಕಾಗಲ್ಲ. ಹಾಗಾಗಿ ಇರಿ ಒಂದೇ ನಿಮಿಷ ತೋರಿಸ್ಬಿಡ್ತೀನಿ. ಇಷ್ಟಾಗಿದೆ ನೋಡ್ರಪ್ಪ ಅರ್ನಿಂಗು. 2258 ಪ್ಲಸ್ 400, 2658 ರೂಪಾಯಿ. ಫುಲ್ ಎಕ್ಸಾಸ್ಟೆಡ್, ಅಂದರೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಯಾವ ರೇಂಜ್ಗೆ ಅಂತಂದ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಇವಾಗ. ಫುಲ್ ಬಾಡಿ ಪೇಯ್ನು,
ಫುಲ್ ತಲೆನೋವು, ಸುಸ್ತು, ನಿದ್ದೆ ಎಳಿತೈತೆ, ನಿದ್ದೆ ಎಳಿತೈತೆ ಆ ರೇಂಜ್ಗೆ. ಇವಾಗ ಹೋಗಿ ಏನಾದ್ರು ನಾನು ಬಿಸಿನೀರು ಸ್ನಾನ ಮಾಡ್ಬಿಟ್ರೆ ಹೇಳ್ತೀನಿ ಯಪ್ಪ ಸುಕೂನ್, ನೆಮ್ಮದಿ ಇದ್ರೆ ನೆಮ್ಮದಿ ಆಗಿರ್ಬೇಕು, ಹಂಗ ನೆಮ್ಮದಿ ಸಿಕ್ಕಿಬಿಡುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರ, ಸಬ್ಸ್ಕ್ರೈಬೇ ಮಾಡಲ್ಲ ಅದ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆನೂ ಕೂಡ ಹೊಡೀರಿ, ಸರಿನಾ? ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.